ಹಲ್ಲೆಲೂಯಾ. ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರೋ ಮೊದಲಿಂಗನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರು ಕೂಡ ವಂದನೆಗಳು. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಬಲಗೈನ ಮೇಲಕ್ಕೆತ್ತನೆ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈ ಸಮಯದಲ್ಲಿ ಹಗ್ಗಾಯನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 8ನೇ ವಾಕ್ಯವನ್ನು ನಾವು ಧ್ಯಾನ ಮಾಡೋಣ. ಮಕ್ಕಳು ಮಾತಾಡ್ಬಾರ್ದು ದಯವಿಟ್ಟು, ಚಿಕ್ಕ ಮಕ್ಕಳು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರನ್ನ ಘನಪಡಿಸುವಂಥ ಮಕ್ಕಳು, ದೇವರಿಗೆ ಮಹಿಮೆ ತರುವಂಥ ಮಕ್ಕಳು, ದೇವರಿಗೆ ಭಯಭಕ್ತಿ ಉಳ್ಳವರಾಗಿರ್ತಕ್ಕಂಥ ಮಕ್ಕಳಾಗಿ ನಾವು ಜೀವಿಸುವಾಗ ದೇವರು ನಮ್ಮನ್ನು ಎಲ್ಲ ವಿಷಯದಲ್ಲಿ ಎಲ್ಲ ಕಾರ್ಯಗಳಲ್ಲಿ ನಮ್ಮನ್ನು ಆಶೀರ್ವಾದ ಮಾಡುವವರಾಗಿದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರು ವಾಕ್ಯ ಹೇಳ್ತಾ ಇದೆ, ದೇವರು ಮಾತಾಡುವಂಥ ಸಮಯದಲ್ಲಿ ಹಗ್ಗಾಯನ ಪ್ರವಾದನೆಯ ಗ್ರಂಥದ ಮೂಲಕವಾಗಿ ದೇವರು ಮಾತಾಡ್ತಾ ಹೇಳ್ತಾ ಇದ್ದಾರೆ, ಮಲೆನಾಡಿಗೆ ಹೋಗಿ ಮರವನ್ನು ತಂದು ನನ್ನ ಆಲಯವನ್ನು ಕಟ್ಟಿರಿ, ನಾನು ಅದಕ್ಕೆ ಮೆಚ್ಚಿ ನನ್ನ ಪ್ರಭಾವವನ್ನು ಅಲ್ಲಿ ಪ್ರಕಾಶಗೊಳಿಸುವೆನು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆಲಯ ಎನ್ನುವಂಥದ್ದು ಕಟ್ಟಲ್ಪಡಬೇಕು, ಮಂದಿರ ಎನ್ನುವಂಥದ್ದು ಕಟ್ಟಲ್ಪಡಬೇಕು, ದೇವಾಲಯ ಎನ್ನುವಂಥದ್ದು ಕಟ್ಟಲ್ಪಡಬೇಕು. ಎಲ್ಲಿ ಕಟ್ಟಲ್ಪಡಬೇಕು? ಹೊರಗಡೆ ಕಟ್ಟಲ್ಪಡಬೇಕಾ? ಹೃದಯದಲ್ಲಿ ಕಟ್ಟಲ್ಪಡಬೇಕಾ? ಹೃದಯದಲ್ಲಿ. ದೇವರ ಆಲಯ ಅದು ಹೃದಯದಲ್ಲಿ ಕಟ್ಟಲ್ಪಡುವಂಥದ್ದು. ದೇವರ ವಾಕ್ಯ ಹೇಳ್ತಾ ಇದೆ, ಆಕಾಶವು ನನಗೆ ಸಿಂಹಾಸನ, ಭೂಮಿಯು ನನ್ನ ಪಾದಪೀಠ, ನೀವು ನನಗೋಸ್ಕರವಾಗಿ ಎಂಥ ಆಲಯವನ್ನು ಕಟ್ಟುವಿರಿ ಎಂಬುದಾಗಿ. ದೇವರಿಗೋಸ್ಕರವಾಗಿ ಆಲಯ ಕಟ್ಟಲಿಕ್ಕೆ ನಮ್ಮಿಂದ ಸಾಧ್ಯ ಆಗೋದೇ ಇಲ್ಲ. ನೀವು ನೆನೆಸುವಾಗೆ ದೇವರು ಯಾವುದೋ ಒಂದು ದೇವಸ್ಥಾನದಲ್ಲಾಗಿರಲಿ, ಮಂದಿರ ಮಸೀದಿ ಚರ್ಚ್ಗಳಲ್ಲಾಗಿರಲಿ ಇರುವಾತನು ಅಲ್ವೇ ಅಲ್ಲ. ಆತನ ವಾಕ್ಯ ಹೇಳ್ತಾ ಇದೆ, ಆತನು ನಿನ್ನಲ್ಲಿ ವಾಸ ಮಾಡುವಂಥ ದೇವರಾಗಿದ್ದಾನೆ, ಆತನು ನಿನ್ನೊಳಗಡೆ ಇರುವಂಥ ದೇವರಾಗಿದ್ದಾನೆ, ಆತನು ಜೀವ ಸ್ವರೂಪನಾದ ದೇವರಾಗಿದ್ದಾನೆ, ಆತನು ಸಭೆ ಯಾವಾಗ ಕೂಡಿಕೊಳ್ಳುತ್ತೋ ಅವರ ಮಧ್ಯದಲ್ಲಿ ನಿವಾಸ ಮಾಡುವಂಥ ದೇವರಾಗಿದ್ದಾನೆ, ಅವರ ಬಳಿಗೆ ಬರುವಂಥ ದೇವರಾಗಿದ್ದಾನೆ. ದೇವರು ಯಾಕೆ ಈ ಒಂದು ವಾಕ್ಯದ ಮೂಲಕವಾಗಿ ನಮ್ಮ ಸಂಗಡ ಮಾತಾಡ್ತಾ ಇದ್ದಾರೆ ಅಂದರೆ, ಆಲಯ ಕಟ್ಟಲ್ಪಡುವಾಗ ಮಾತ್ರ ದೇವರು ನಿನ್ನನ್ನು ಮೆಚ್ಚುವುದಕ್ಕೆ ಸಾಧ್ಯ. ಆಲಯ ಕಟ್ಟಲ್ಪಡುವಾಗ ಮಾತ್ರ ದೇವರು ನಿನ್ನ ಜೀವಿತದಲ್ಲಿ ನಿನ್ನ ಜೀವಿತವನ್ನು ಬೆಳಕಾಗಿ ಮಾರ್ಪಡಿಸುವುದಕ್ಕೆ ಸಾಧ್ಯವಾಗುತ್ತೆ. ಪ್ರಿಯರೇ, ಯಾಕೆ ಆಲಯ ಕಟ್ಟಲ್ಪಡಬೇಕು ಅಂದರೆ, ಆಲಯ ಕಟ್ಟಲ್ಪಟ್ಟಾಗ ನೀನು ಅಂದುಕೊಂಡ ಕಾರ್ಯಗಳನ್ನು ದೇವರು ಸಫಲಪಡಿಸ್ತಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆಲಯ ಕಟ್ಟಲ್ಪಡಬೇಕಾದ್ರೆ ಮೊದಲನೇದಾಗಿ ನೀನು ಮರವನ್ನು ತಂದುಕೊಳ್ಳಬೇಕು, ಮರದ ಬಳಿಗೆ ನೀನು ಹೋಗಬೇಕು. ಮರ ಬಹಳ ಮುಖ್ಯ. ಅದು ಯಾವ ಮರವಾಗಿದೆ? ಶಿಲುಬೆಯ ಮರ. ಶಿಲುಬೆಯಲ್ಲಿಯೇ ನಮಗೆ ರಕ್ಷಣೆ ಇರುವಂಥದ್ದು, ಶಿಲುಬೆಯಲ್ಲಿಯೇ ನಮಗೆ ಬಿಡುಗಡೆ ಇರುವಂಥದ್ದು. ಪ್ರಿಯರೇ, ಆ ಶಿಲುಬೆಯಲ್ಲಿಯೇ ನಜರೇತಿನ ಯೇಸು ನಮಗೋಸ್ಕರವಾಗಿ, ನಮ್ಮೆಲ್ಲರಿಗೋಸ್ಕರವಾಗಿ ತನ್ನ ಪ್ರಾಣವನ್ನು ಕೊಟ್ಟಿರುವಂಥದ್ದು. ದೇವ್ರ ವಾಕ್ಯ ಹೇಳ್ತಾ ಇದೆ, ಮರವನ್ನು ತಂದುಕೊಳ್ಳಿರಿ, ಮಲೆನಾಡಿಗೆ ಹೋಗಿ ಮರವನ್ನು ತಂದು ನನ್ನ ಆಲಯವನ್ನು ಕಟ್ಟಿರಿ ಎಂಬುದಾಗಿ. ಒಂದು ವೇಳೆ ಇನ್ನು ಇದುವರೆಗೂ ಕೂಡ ಯಾರು ರಕ್ಷಣೆ ಹೊಂದಿಲ್ವೋ, ಯಾರು ದೀಕ್ಷಾ ಸ್ನಾನ ಮಾಡಿಸಿಕೊಂಡಿಲ್ವೋ, ಯಾರು ಇನ್ನೂ ದೇವರ ಮಾರ್ಗದಲ್ಲಿ ಬಂದಿಲ್ವೋ, ಅವರು ದೇವರ ಮಾರ್ಗದಲ್ಲಿ ಬರುವಂಥದ್ದು ಎಷ್ಟೋ ಅವಶ್ಯಕ. ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ, ಆಲಯವನ್ನು ಕಟ್ಟಿದಾಗ ಮಾತ್ರ ದೇವರು ಅದಕ್ಕೇನು ಮಾಡ್ತಾನೆ? ಮೆಚ್ಚುತ್ತಾನೆ. ದೇವರು ಅದರಲ್ಲಿ ಪ್ರಭಾವವನ್ನು ಪ್ರಕಾಶಗೊಳಿಸ್ತಾನೆ, ದೇವರು ಅದರಲ್ಲಿ ವಾಸ ಮಾಡುವಾತನಾಗಿರ್ತಾನೆ. ಅನೇಕರು ಆಲಯವನ್ನು ಕಟ್ಟಿ ಆಲಯವನ್ನು ಏನು ಮಾಡ್ಕೊಂಡಿದ್ದಾರೆ? ಹಾಳು ದಿಬ್ಬಗಳನ್ನಾಗಿ ಮಾಡ್ಕೊಂಡಿದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಒಂದು ತಿಂಗಳು ಈ ಮನೆಯನ್ನು ಬಿಟ್ಟು ಬೆಂಗಳೂರಿಗೆ ದುಡಿಯೋಕ್ಕೆ ಹೋದಂಥ ಸಮಯದಲ್ಲಿ ಈ ಮನೆ ಏನಾಗಿರುತ್ತೆ? ಒಂದು ತಿಂಗಳು ಮನೆ ಬಿಟ್ಟರೆ ಏನಾಗಿರುತ್ತೆ ರೀ? ಅಲ್ಲೆಲ್ಲ ಜೀಡಿ ಇರುತ್ತೆ ಎಲ್ಲ ಕಡೆ. ಹಲ್ಲೆಲೂಯಾ. ಹಲ್ಲಿಗಳು ಎಲ್ಲ ಕಡೆ ಹೊಲಸು ಮಾಡಿರ್ತವೆ, ಇಲಿಗಳಿದ್ರೆ ಎಲ್ಲ ಕಡೆ ಸ್ಮೆಲ್, ಅದು ಇದು ಎಲ್ಲ ಏನಾಗಿರುತ್ತೆ? ಮನೆಯೆಲ್ಲ ಏನಾಗಿರುತ್ತೆ? ಕಸದಿಂದ ತುಂಬಿರುತ್ತೆ, ಶುಚಿಯಾಗಿ ಇರುವುದಿಲ್ಲ. ಅದ್ರ ಸಲುವಾಗಿ ದೇವ್ರ ವಾಕ್ಯ ಹೇಳ್ತಾ ಇದೆ, ಅನೇಕರು ಏನು ಮಾಡ್ತಾರಂದರೆ ಆಲಯವನ್ನು ಹಾಳು ಬಿದ್ದಂಥ ಸ್ಥಿತಿಯಲ್ಲಿ ಇಟ್ಕೊಂಡಿರ್ತಾರೆ. ಯಾವ ಆಲಯ? ಹೃದಯ ಎನ್ನುವಂಥ ಆಲಯ. ನಾವೇ ದೇವರ ಆಲಯವಾಗಿದೆ ಎಂಬುದಾಗಿ 1ನೇ ಕೊರಿಂಥದವರಿಗೆ ಬರೆದ ಪತ್ರಕ್ಕೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ಪೌಲನು ಏನು ಮಾಡ್ತಾ ಇದ್ದಾರೆ? ಸಭೆಯವರಿಗೆ ಹೇಳ್ತಾ ಇದ್ದಾರೆ. ಪ್ರಿಯರೇ, ಹಲ್ಲೆಲೂಯಾ. ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆ, ದೇವರಿಗೆ ನಿಮ್ಮ ಒಂದು ಹೃದಯ ಗರ್ಭಗುಡಿಯಾಗಿದೆ ಎಂಬುದಾಗಿ ನಿಮಗೆ
ಗೊತ್ತಿಲ್ಲವೋ? ಹಲ್ಲೆಲೂಯಾ. ಇವತ್ತಿನ ದಿನ ಅನೇಕರು ದೇವಾಲಯವನ್ನು ಮಾಡಿಕೊಳ್ಳದ ಕಾರಣಕ್ಕಾಗಿ ಸತ್ಯವೇದ ಹೇಳ್ತಾ ಇದೆ ಏನೆಂಬುದಾಗಿ ಅಂದರೆ, ಅವರು ಅನೇಕವಾದಂಥ ಲಾಭವನ್ನು ಅಪೇಕ್ಷೆ ಮಾಡ್ತಾರೆ, ಆದರೆ ಅವರಿಗೆ ಬರುವಂಥದ್ದು ಮಾತ್ರ ಕಡಿಮೆ. ಯಾಕಂದರೆ ಅವರು ದೇವರ ಆಲಯಕ್ಕೆ ಪ್ರಾಧಾನ್ಯತೆಯನ್ನು ಕೊಟ್ಟಿಲ್ಲ. ತಮ್ಮ ದೇಹವನ್ನು ದೇವರಿಗೋಸ್ಕರವಾಗಿ ಮೀಸಲಾಗಿಡಬೇಕು. ಆ ದೇವರು ಪುನಃ ಬರ್ತಾನೆ. ಆ ದೇವರು ಯಾರನ್ನು ನಂಬಿರ್ತಾರೋ ಆತನನ್ನು ಅವ್ರನ್ನ ಮಾತ್ರ ಪುನಃ ಪರಲೋಕಕ್ಕೆ ಕರೆದುಕೊಂಡು ಹೋಗ್ತಾನೆ. ನಂಬಲಾರ್ದವರೆಲ್ಲರನ್ನ ಇಲ್ಲೇ ಬಿಡ್ತಾನೆ ಮತ್ತು ಅವ್ರನ್ನ ನರಕಕ್ಕೆ ದಬ್ಬುತ್ತಾನೆ ಎನ್ನುವಂಥದ್ದನ್ನು ಅವ್ರು ಏನು ಮಾಡ್ತಾ ಇಲ್ಲ, ತಿಳಿದುಕೊಳ್ತಾ ಇಲ್ಲ. ಅನೇಕರು ದೇವಾಲಯ ತಮ್ಮ ಹೃದಯದಲ್ಲಿ ಕಟ್ಟಿಕೊಳ್ಳಲಾರದ ಸ್ಥಿತಿಯಲ್ಲಿ ಬಿದ್ದಿದ್ದಾರೆ ಪ್ರಿಯರೇ. ಕಟ್ಟಿಕೊಂಡಂಥವ್ರು ಅನೇಕರು ಪುನಃ ಮತ್ತೆ ಲೋಕದ ವ್ಯವಹಾರಗಳ ಕಡೆಗೆ ಹೋಗಿದ್ದಾರೆ. ಆದರೆ ಸತ್ಯವೇದ ಹೇಳ್ತಾ ಇದೆ, ಒಂದು ವೇಳೆ ನೀನು ಆ ಸ್ಥಿತಿಯಲ್ಲಿ ಇದ್ದಿದ್ದೇ ಆದರೆ ನೀನು ನಿನ್ನ ಆಲಯವನ್ನು ಇವತ್ತೇನು ಮಾಡಬೇಕು, ಪುನಃ ಕಟ್ಟಿಕೊಳ್ಳಬೇಕು. ಪುನಃ ಕಟ್ಟಿಕೊಳ್ಳಬೇಕಾದ್ರೆ ಯಾವ ಮರದ ಬಳಿಗೆ ನೀನು ಬರಬೇಕು? ಶಿಲುಬೆಯ ಮರದ ಬಳಿಗೆ ನೀನು ಬರಬೇಕು. ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ. ಅದೇ ಹಗ್ಗಾಯನ ಪ್ರವಾದನೆ ಗ್ರಂಥ, ಬೈಬಲ್ ಇಲ್ಲ ಮನೆಯಲ್ಲಿ, ತಗೊಬೇಕು, ಓದಬೇಕು. ಹಲ್ಲೆಲೂಯಾ. ಮೊದಲನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ, ಯೆಹೋವನ ಆಲಯವನ್ನು ಕಟ್ಟುವುದಕ್ಕೆ ಸಮಯವು ಇನ್ನೂ ಬಂದಿಲ್ಲ ಎಂದು ಈ ಜನರು ಅಂದುಕೊಳ್ಳುತ್ತಾರಲ್ಲ. ಅನೇಕರು ಅಂದುಕೊಳ್ತಾರೆ, ಇರ್ಲಿ ತಡ್ರಿ, ನಾಳೆ ರಕ್ಷಣೆ ಒಂದನ್ನು, ಇನ್ನೊಂದು ತಿಂಗಳಾಗಲಿ, ಮತ್ತೊಂದು ತಿಂಗಳಾಗಲಿ. ಹಲ್ಲೆಲೂಯಾ. ಜನರು ಮಾತಾಡಿಕೊಳ್ತಾ ಇದ್ದಾರೆ ಅಂತೇಳಿ ದೇವ್ರು ಹೇಳ್ತಾ ಇದ್ದಾರೆ. ನೋಡ್ರಿ, ಮೊದಲನೇ ಹಗ್ಗಾಯನ ಪ್ರವಾದನ ಗ್ರಂಥ 1ನೇ ಅಧ್ಯಾಯ 2ನೇ ವಚನ, ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ, ಯೆಹೋವನ ಆಲಯವನ್ನು ಕಟ್ಟುವುದಕ್ಕೆ ಸಮಯವು ಇನ್ನೂ ಬಂದಿಲ್ಲ ಎಂದು ಈ ಜನರು ಅಂದುಕೊಳ್ಳುತ್ತಾರಲ್ಲ. ಯೆಹೋವನು ಪ್ರವಾದಿಯಾದ ಹಗ್ಗಾಯನ ಮೂಲಕ ಈ ವಾಕ್ಯವನ್ನು ಹೇಳಿಸಿದನು. ಈ ಆಲಯವು ಹಾಳು ಬಿದ್ದಿದೆಯಲ್ಲ, ನೀವು ಒಳಗೋಡೆಗೆಲ್ಲ ಹಲಿಗೆ ಒದಿಸಿಕೊಂಡು ಸ್ವಂತ ಮನೆಗಳಲ್ಲಿ ವಾಸಿಸುವುದಕ್ಕೆ ಈ ಸಮಯವು ತಕ್ಕದ್ದು. ಹಲ್ಲೆಲೂಯಾ. ಈ ಸಮಯದಲ್ಲಿ ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ, ನಿಮ್ಮ ಗತಿ ಏನಾಗಿದೆ ಎಂದು ಮನಸ್ಸಿಗೆ ತಂದುಕೊಳ್ಳಿರಿ. ನೀವು ಬಿತ್ತಿದ ಬೀಜವು ಬಹಳ, ತಂದ ಫಲವು ಸ್ವಲ್ಪ. ತಿನ್ನುತ್ತೀರಿ, ತೃಪ್ತಿಯಾಗದು, ಕುಡಿಯುತ್ತೀರಿ, ಆನಂದವಾಗದು, ಹೊದೆಯುತ್ತೀರಿ, ಬೆಚ್ಚಗಾಗದು. ಸಂಬಳಗಾರನ ಸಂಬಳ ಹಾಕುವ ಚೀಲವು ತೂತಿನದು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ಪ್ರಿಯರೇ, ಆಲಯಕ್ಕೆ ನೀವು ಮೊದಲನೇ ಪ್ರಾಧಾನ್ಯತೆಯನ್ನು ಕೊಡ್ರಿ. ಆಲಯ ಕಟ್ಟಲ್ಪಟ್ಟ ಮೇಲೆ ಪ್ರತಿ ವಾರ ಕೂಡ ದೇವರ ಸನ್ನಿಧಾನದಲ್ಲಿ ನೀವು ಕಾಣಿಸಿಕೊಳ್ಳಬೇಕು. ದೇವರ ಭಯದಲ್ಲಿ ಭಕ್ತಿಯಲ್ಲಿ ನೀವು ಬೆಳಿಬೇಕಾದ್ರೆ ದೇವರ ವಾಕ್ಯ ಮಾತ್ರ ನಿಮ್ಮನ್ನು ಬೆಳೆಸುವಂಥದ್ದು. ದೇವರ ವಾಕ್ಯ ಹೇಳ್ತಾ ಇದೆ, ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 12ನೇ ವಚನದಲ್ಲಿ, ದೇವರ ವಾಕ್ಯವು ಸಜೀವವಾದದ್ದು ಎಂಬುದಾಗಿ. ಹಲ್ಲೆಲೂಯಾ. ನಿನ್ನನ್ನು ಸಜೀವವಾದಂಥ ಸ್ಥಿತಿಯಲ್ಲಿ ನಿಲ್ಲಿಸುವಂಥದ್ದು ಯಾವುದಾಗಿದೆ? ದೇವರ ವಾಕ್ಯವಾಗಿದೆ. ನಿನ್ನನ್ನು ಮಾರ್ಪಡಿಸುವಂಥದ್ದು ಯಾವುದಾಗಿದೆ? ದೇವರ ವಾಕ್ಯವಾಗಿದೆ. ಈ ಲೋಕ ಪಾಪದಿಂದ ತುಂಬಿದೆ. ಪಾಪದಿಂದ ತುಂಬಿದಂಥ ಈ ಲೋಕದಲ್ಲಿ ಪರಿಶುದ್ಧರಾಗಿ ನಾವು ಜೀವಿಸಬೇಕಾಗಿರುವಂಥದ್ದು ಒಂದು ಸವಾಲಾಗಿರ್ತಕ್ಕಂಥ ಸಂಗತಿ. ಆದರೆ ಪರಿಶುದ್ಧಾತ್ಮ ದೇವರು ನಮ್ಮೊಳಗಡೆ ಇರುವಾಗ ಆತನ ಎಲ್ಲ ಕಾರ್ಯಗಳನ್ನು ಸಾಧಿಸ್ತಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವ್ರ ವಾಕ್ಯ ಹೇಳ್ತಾ ಇದೆ ಪ್ರೇಯರ್ ಏನೆಂಬುದಾಗಿ ಅಂದರೆ, ಆಲಯವನ್ನು ಕಟ್ಟೋದಕ್ಕೆ ಇನ್ನೂ ಸಮಯ ಬಂದಿಲ್ಲ ಅಂತೇಳಿ ಅನೇಕರು ಮಾತಾಡಿಕೊಳ್ತಾ ಇರ್ತಾರಂತೆ. ಆದರೆ ಅವರು ಮಾತಾಡಿಕೊಂಡ ರೀತಿಯಲ್ಲೇ ಅವರು ಹೊಲದಲ್ಲಿ ಬೆಳೆ ಹಾಕ್ತಾರೆ, ಅವರು ತಿನ್ನುತ್ತಾರೆ, ಅವರು ಕುಡಿತಾರೆ, ಅವರು ಏನೆಲ್ಲ ಕಾರ್ಯಗಳನ್ನು ಮಾಡ್ತಾರೆ, ಅವರಿಗೆ ಸಮಾಧಾನ ಎನ್ನುವಂಥದ್ದು ಇರೋದಿಲ್ಲ ಪ್ರಿಯರೇ. ಕಾರಣ ಏನು? ಆಲಯವನ್ನು ಹಾಳು ಮಾಡಿಕೊಂಡಿದ್ದಾರೆ. ಆಲಯದಲ್ಲಿ ಯಾರಿಗೆ ಸಮಯವನ್ನು ಕೊಡಬೇಕಾಗಿತ್ತು, ಯಾರಿಗೆ ಸ್ಥಾನವನ್ನು ಕೊಡಬೇಕಾಗಿತ್ತು, ಆ ಸೃಷ್ಟಿಕರ್ತನಾದ ದೇವರಿಗೆ ಸ್ಥಾನವನ್ನು ಸಮಯವನ್ನು ಮೀಸಲಿಡದೆ ಆ ಸೃಷ್ಟಿಕರ್ತನಾದ ದೇವರು ಉಂಟು ಮಾಡಿದಂಥ ಸೃಷ್ಟಿಗಳಲ್ಲಿ ದೇವರನ್ನು ಏನು ಮಾಡ್ತಾ ಇದ್ದ, ದೇವರುಗಳನ್ನು ಹುಡುಕ್ತಾ ಇದ್ದಾರೆ ಪ್ರಿಯರೇ. ಕೆಲವರು ಕಲ್ಲಿನಲ್ಲಿ ದೇವರುಗಳನ್ನು ಹುಡುಕಿದರೆ, ಕೆಲವರು ಮರದಲ್ಲಿ, ಕಟ್ಟಿಗೆಯಲ್ಲಿ, ಅನೇಕ ಬೊಂಬೆಗಳಲ್ಲಿ, ಮಣ್ಣಿನಲ್ಲಿ, ಏನೆಲ್ಲ ಕಾರ್ಯಗಳಲ್ಲಿ ದೇವರನ್ನು ಏನು ಮಾಡ್ತಾ ಇದ್ದಾರೆ, ಹುಡುಕ್ತಾ ಇದ್ದಾರೆ. ಇನ್ನು ಕೆಲವು ಜನರು ಹೋಗ್ತಾರೆ, ಒಬ್ಬ ವ್ಯಕ್ತಿ ಆತ ಹೇಳಿಬಿಟ್ರೆ ಅದರಂಗೆ ಆಗುತ್ತೇನೋ ಅಂತೇಳಿ ಹೋಗ್ತಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆತ ಹೇಳಿಬಿಟ್ರೆ ಅದರಂಗೆ ಆಗುತ್ತೆ. ಹೇಳಿಕೆ ಹೇಳೋರ ಹತ್ರ ಕೆಲವು ಜನರು ಏನು ಮಾಡ್ತಾರೆ, ಹೋಗ್ತಾ ಇರ್ತಾರೆ ಪ್ರಿಯರೇ. ಒಬ್ಬ ವ್ಯಕ್ತಿಗೆ ದೇವರ ಸ್ಥಾನವನ್ನು ಕೊಡ್ತಾರೆ. ಆತ ಹೇಳಿಕೆ ಹೇಳೋದು ಆಗಂಗಿದ್ರಪ್ಪ ಅಂದ್ರೆ ಆತ ಅಲ್ಲಿ ಯಾಕೆ ಕುಂದಿರ್ತಿದ್ದ? ಹಲ್ಲೆಲೂಯಾ. ಅಂಬಾನಿಯಾಗಿ ಒಳ್ಳೆ ಶ್ರೀಮಂತ ವ್ಯಕ್ತಿಯಾಗಿ ಆತ ಹೇಳ್ತಿದ್ದ ಪ್ರಿಯರೇ. ಹಲ್ಲೆಲೂಯಾ. ದೇವರಿಗೆ ಮಾತ್ರ ಭವಿಷ್ಯತ್ತು ಗೊತ್ತಿರೋದು, ದೇವರಿಗೆ ಮಾತ್ರ ಮುಂದೆ ಆಗುವಂಥ ಸಂಗತಿಗಳು ಗೊತ್ತಿರೋದು. ಅದು ತನ್ನ ಸೇವಕರಿಗೆ ದೇವರು ಏನು ಮಾಡ್ತಾರಂತೆ, ತಿಳಿಸಿಕೊಡ್ತಾರೆ ಎಂಬುದಾಗಿ ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ದೇವರ ವಾಕ್ಯ ಹೇಳ್ತಾ ಇದೆ, ಇವತ್ತಾದರೂ ನಿನ್ನ ಆಲಯ ಏನು ಮಾಡೋಕ್ಕೂ
ಕಟ್ಟಲ್ಪಡಬೇಕು. ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಆಲಯ ಕಟ್ಟಲ್ಪಡಬೇಕಾದ್ರೆ ಮೊದಲನೇದಾಗಿ ಶಿಲುಬೆಯ ಬಳಿಗೆ ನೀನು ಬರಬೇಕು. ನೀನು ಮಾಡಿದಂಥ ಎಲ್ಲ ಯಾವ ಯಾವ ಕೆಟ್ಟ ಸಂಗತಿಗಳಿದಾವೋ ಅವೆಲ್ಲವುಗಳನ್ನು ಬಿಡಬೇಕು. ಲೋಕ ವ್ಯವಹಾರದಲ್ಲಿ ಪುನಃ ಪುನಃ ನೀನು ತಲೆಯನ್ನು ಹಾಕಬಾರದು. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಆಲಯವನ್ನು ಕಟ್ಟಿರಿ. ಆಲಯವನ್ನು ಹಾಳು ದಿಬ್ಬಗಳನ್ನಾಗಿ ನೀವು ಮಾಡಿಕೊಳ್ಳಬೇಡ್ರಿ. ಯಾವಾಗ ನೀವು ದೇವರ ಮಕ್ಕಳಾಗಿದ್ದೀರೋ ಆವಾಗಿನಿಂದ ಸರಿಯಾದ ಜೀವಿತವನ್ನು ಜೀವಿಸುವಂಥ ಒಂದು ಸ್ಥಿತಿಗೆ ನೀವು ಒಳಪಟ್ಟವರಾಗಿರ್ತೀರಿ. ಹಲ್ಲೆಲೂಯಾ. ಅನೇಕರು ದೀಕ್ಷಾ ಸ್ನಾನ ತೆಗೆದುಕೊಳ್ತಾರೆ, ಅನೇಕರ ರಕ್ಷಣೆ ಹೊಂದುತ್ತಾರೆ, ಆದರೆ ಸರಿಯಾದ ರೀತಿಯಲ್ಲಿ ಅನೇಕರು ಏನು ಮಾಡಲ್ರಿ, ನಡೆಯೋದಕ್ಕೆ ಮುಂದಾಗೋದಿಲ್ಲ. ಕಾರಣ ಏನಂದರೆ ಅವರು ದೇವರ ವಾಕ್ಯಕ್ಕೆ ಬೆಲೆಯನ್ನು, ಪ್ರಾಧಾನ್ಯತೆಯನ್ನು, ಮಾನ್ಯತೆಯನ್ನು ಕೊಡಲಾರದವರಾಗಿರ್ತಾರೆ. ಹಲ್ಲೆಲೂಯಾ. ಅದ್ರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ ಏನೆಂಬುದಾಗೆಂದರೆ, ದೇವರ ಆಲಯವನ್ನು ಕಟ್ಟ್ರಿ. ಈ ಕುಟುಂಬದಲ್ಲಿ ದೇವರ ಆಲಯ ಕಟ್ಟಲ್ಪಟ್ಟಿದೆನಾ? ರಕ್ಷಣೆ ಹೊಂದಿದವರಾಗಿದ್ದೀರಾ? ರಕ್ಷಣೆ ಹೊಂದುವಂಥದ್ದು ಬಹಳ ಮುಖ್ಯ. ದೇವರ ಮಕ್ಕಳಾಗುವಂಥದ್ದು ಬಹಳ ಮುಖ್ಯ. ದೇವರಿಗೆ ಪ್ರಥಮ ಸ್ಥಾನವನ್ನು ಕುಟುಂಬದಲ್ಲಿ ಕೊಡುವಂಥದ್ದು ಬಹಳ ಮುಖ್ಯ. ಕೊಟ್ಟ ಮೇಲೆ ಮಕ್ಕಳನ್ನು ದೇವರ ಭಯದಲ್ಲಿ ಬೆಳೆಸಬೇಕು. ಮಕ್ಕಳಿಗೆ ಚಿಕ್ಕವರಿರುವಾಗ ಭಯದಲ್ಲಿ ಭಕ್ತಿಯಲ್ಲಿ ನೀವು ನಡೆಸುವಂಥವರಾಗಬೇಕು. ದೇವರ ಭಯವನ್ನು ಮಕ್ಕಳಿಗೆ ಬೆಳೆಸಿದರೆ ಮಕ್ಕಳು ಯೋಸೇಫನೋಪಾದಿಯಲ್ಲಿ ಅಭಿವೃದ್ಧಿ ಹೊಂದುವಂಥ, ತಂದೆಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಜೀವಿಸುವಂಥ, ಪಾಪ ಕಾರ್ಯಗಳ ಕಡೆಗೆ ಹೋಗಲಾರದಂಥ ಮಕ್ಕಳಾಗಿ ಮುಂದೆ ಬೆಳೀತಾರೆ. ಪ್ರಿಯರೇ, ಮಕ್ಕಳಿರುವಾಗಲೇ ಅವರಿಗೆ ಒಳ್ಳೆಯ ಮಾರ್ಗವನ್ನು ನಾವು ತಿಳಿಸ್ಬೇಕು. ಯಾಕಂದರೆ ಲೋಕೋಕ್ತಿ ಒಂದು ಉಂಟು, ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗುವುದಿಲ್ಲ. ಚಿಕ್ಕ ಮಕ್ಕಳಿರುವಾಗಲೇ ಒಳ್ಳೆಯ ಸ್ಟ್ಯಾಂಡರ್ಡ್ ವರ್ಲ್ಡ್ ಲೈಫ್ ಅಂದರೆ ಪ್ರಾರ್ಥನೆಯ ವಾಕ್ಯದ ಜೀವಿತವನ್ನು ಅವರಿಗೆ ಕಲಿಸಿದರೆ ಅವರೇನಾಗ್ತಾರೆ, ಮುಂದೆ ಒಳ್ಳೆಯ ಮಾರ್ಗದಲ್ಲಿ ಬೆಳೀತಾರೆ. ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ, ಆಲಯ ಕಟ್ಟಲ್ಪಡಬೇಕು. ಆಲಯವನ್ನು ಹಾಳು ಮಾಡಿಕೊಳ್ಳಬಾರ್ದು. ದೇವರ ಬಳಿಯಲ್ಲಿ ಇರುವವರು ಆಗಬೇಕು ಎಂಬುದಾಗಿ 9ನೇ ವಚನದಲ್ಲಿ ನೋಡ್ತಾ ಇದ್ದೇವೆ. ಅನೇಕರು ಇವತ್ತಿನ ದಿವಸ ನೀವು ಬಹು ಬೆಳೆಯನ್ನು ನಿರೀಕ್ಷಿಸಿದಿರಿ, ಆಹಾ ಸ್ವಲ್ಪ ಮಾತ್ರ ಸಿಕ್ಕಿತು. ನೀವು ಮನೆಗೆ ತೆಗೆದುಕೊಂಡು ಬಂದಾಗ ನಾನು ಅದರ ಮೇಲೆ ಉಸಿರು ಬಿಟ್ಟೆನು, ಸೇನಾಧೀಶ್ವರ ಯೆಹೋವನಿಂತೆನ್ನುತ್ತಾನೆ. ಇದಕ್ಕೆಲ್ಲ ಕಾರಣವೇನು? ನನ್ನ ಆಲಯವು ಹಾಳು ಬಿದ್ದಿದೆ. ನಿಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ತನ್ನ ಮನೆಯ ಕೆಲಸಕ್ಕೆ ತವಕ ಪಡುತ್ತಿದ್ದಾನೆ. ಇದೇ ಕಾರಣ. ಹಲ್ಲೆಲೂಯಾ. ಅನೇಕರು ನಾವು ಅಂದುಕೊಳ್ತೀವಿ, ಹಬ್ಬ ಒಳ್ಳೆಯ ಬೆಳೆಯನ್ನು ಈ ವರ್ಷದಲ್ಲಿ ನಾವು ಹೊಂದಿಕೊಳ್ತೀವಿ ಅಂತೇಳಿ. ಆದರೆ ಬೆಳೆ ನೋಡಿದಾಗ ಆ ರೀತಿಯಾಗಿ ಕಾಣಿಸ್ತಾ ಇರುತ್ತೆ, ಮನೆಗೆ ತಂದಾಗ ಅದು ಹೆಂಗಿರುತ್ತೆ ರೀ, ಕಡಿಮೆ ಇರುತ್ತೆ. ಕಾರಣ ಏನ್ರಿ? ದೇವರಿಗೆ ಸ್ಥಾನವನ್ನು ಕೊಟ್ಟಿರೋದಿಲ್ಲ. ಆದರೆ ಒಬ್ಬ ವ್ಯಕ್ತಿಯ ಕುರಿತಾಗಿ ಸತ್ಯವೇದ ತಿಳಿಸ್ತಾ ಇದೆ. ಆದಿಕಾಂಡ ಪುಸ್ತಕ 26ನೇ ಅಧ್ಯಾಯದಲ್ಲಿ 12ನೇ ವಚನದಲ್ಲಿ, ಆತನು ದೇವರಿಗೆ ಪ್ರಥಮ ಸ್ಥಾನವನ್ನು ಕೊಟ್ಟಂಥ ವ್ಯಕ್ತಿಯಾಗಿದ್ದ. ಆತನು ಸಂಜೆಗೆ ಅಡವಿಗೆ ಹೋಗಿ ದೇವರನ್ನು ಆರಾಧನೆ ಮಾಡುವಂಥ ವ್ಯಕ್ತಿಯಾಗಿದ್ದ. ಆತನನ್ನು ದೇವರು ಬರಗಾಲದಲ್ಲಿ ಯಾವ ರೀತಿಯಾಗಿ ಆಶೀರ್ವಾದ ಮಾಡಿದ್ರಂದರೆ, 26ನೇ 12ನೇ ವಾಕ್ಯ ತೆಗೆದಿದ್ದೀರಾ? ಓದ್ತೀರಾ ಒಂದ್ಸರಿ? ಆದಿಕಾಂಡ ಪುಸ್ತಕ ಫಸ್ಟಿಗಿರುತ್ತೆ. ಆದಿಕಾಂಡ ಬೈಬಲ್ ಓದ್ತೀರಾ ಇಲ್ಲ ರೀ ಮನೆಯಲ್ಲಿ? ಓದಬೇಕು. 26:12ನೇ ವಚನ. ಈಸಾಕನು ಆ ದೇಶದಲ್ಲಿ ಬೀಜವನ್ನು ಬಿತ್ತಿ ಅದೇ ವರ್ಷದಲ್ಲಿ 100ರಷ್ಟು ಬೆಳೆಯನ್ನು ಹೊಂದಿದನು. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಈಸಾಕನು ದೇವರಿಗೆ ಪ್ರಥಮ ಸ್ಥಾನವನ್ನು ಕೊಟ್ಟ ಕಾರಣಕ್ಕಾಗಿ, ಸೃಷ್ಟಿಕರ್ತನಾದ ದೇವರಿಗೆ ತನ್ನ ದೇಹದಲ್ಲಿ ಪ್ರಥಮ ಸ್ಥಾನವನ್ನು ಕೊಟ್ಟ ಕಾರಣಕ್ಕಾಗಿ ದೇವರು ಆ ಈಸಾಕನನ್ನು ದೇಶವಲ್ಲದ ದೇಶದಲ್ಲಿ, ಭಾಷೆ ಗೊತ್ತಿರಲಾರ್ದಂಥ ಒಂದು ದೇಶದಲ್ಲಿ ಉನ್ನತವಾಗಿ ನಡೆಸಿದ್ರು. ಪ್ರಿಯರೇ, ಎಲ್ಲರೂ ಅಂದುಕೊಳ್ತಾ ಇದ್ದಾರೆ ಮಳೆ ಇಲ್ಲ, ಈಸಾಕನು ಏನು ಮಾಡಿದ್ದಾನೆ, ಬೆಳೆಯನ್ನು ಬೀಜಗಳನ್ನು ಹಾಕಿದ್ದಾನೆ. ಈಸಾಕನು ಎಲ್ಲರ ಮಧ್ಯದಲ್ಲಿ ನಗೆಗೆ ಈಡಾಗ್ತಾನೆ, ಎಲ್ಲರಿಗೆ ನಿಂದೆಗೆ ಒಳಗಾಗ್ತಾನೆ. ಅವನನ್ನು ನಾವು ಚೆನ್ನಾಗಿ, ಅವನು ಬೆಳೆಯನ್ನೇ ತಕ್ಕೊಳ್ಳೋದಿಲ್ಲ, ಆ ರೀತಿಯಾಗಿ ಮಾತಾಡಬೇಕು, ಈ ರೀತಿಯಾಗಿ ಮಾತಾಡಬೇಕು ಅಂತೇಳಿ ಏನೆಲ್ಲ ಅಂದುಕೊಂಡಿದ್ದಾರೆ. ಆದರೆ ಈಸಾಕನು ಯಾರಿಗೆ ಪ್ರಥಮ ಸ್ಥಾನವನ್ನು ಕೊಟ್ಟಿದ್ದ? ಸೃಷ್ಟಿಕರ್ತನಾದ ದೇವರಿಗೆ. ಪ್ರಿಯರಲ್ಲಿ ವಾಕ್ಯ ಹೇಳ್ತಾ ಇದೆ, ಅವನು ಬೀಜವನ್ನು ಬಿತ್ತಿದ. ದೇವರು 1 ಎಕರೆಗೆ 100 ಚೀಲದಷ್ಟು ಏನು ಮಾಡಿದ್ರು, ಅವನಿಗೆ ಅನುಗ್ರಹ ಮಾಡಿದರು. ಕಾರಣ ಒಂದೇ, ಇಸಾಕನು ತನ್ನಲ್ಲಿರ್ತಕ್ಕಂಥ ನಂಬಿಕೆಯನ್ನು ಏನು ಮಾಡಲಿಲ್ಲ, ಕಳೆದುಕೊಳ್ಳಲಿಲ್ಲ. ತನಗಿರ್ತಕ್ಕಂಥ ಭರವಸೆಯನ್ನು ಕಳೆದುಕೊಳ್ಳಲಿಲ್ಲ. ತನ್ನ ದೇಹವನ್ನು ಪ್ರಥಮ ಸ್ಥಾನದಲ್ಲಿ ದೇವರನ್ನು ಇರಿಸಿದ. ಪ್ರಿಯರೇ, 24ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. 63ನೇ ವಚನದಲ್ಲಿ, ಅವನು ಸಂಜೆ ವೇಳೆಯಲ್ಲಿ ಧ್ಯಾನ ಮಾಡುವುದಕ್ಕೋಸ್ಕರ ಅಡವಿಗೆ
ಹೋಗಿದ್ದನು ಎಂಬುದಾಗಿ. ಹಲ್ಲೆಲೂಯ. ಇಸಾಕನು ಪ್ರಾರ್ಥನೆ ಮಾಡುವಂಥ ವ್ಯಕ್ತಿಯಾಗಿದೆ. ಅನೇಕರು ಬೀಜಗಳನ್ನು ಹಾಕ್ತಾರೆ, ಬೀಜ ಹಾಕುವಂಥ ಸಮಯದಲ್ಲಿ ದೇವರನ್ನು ಮೊರೆಯನ್ನು ಹೋಗೋದಿಲ್ಲ. ಕೆಲವೊಬ್ಬರು ಇನ್ನೂ ದೇವ್ರು ನಂಬಿದಂಥ ಮಕ್ಕಳು ದೇವ್ರ ಬಗ್ಗೆ ತಿಳಿದಂಥವ್ರು ಆಗಿದ್ದರೂ ಕೂಡ ಏನು ಮಾಡ್ತಾರೆ ರೀ, ಏನೋ ಕಾಯಿ ಹೊಡೆಯೋದು, ಅದು ಮಾಡೋದು ಇದು ಮಾಡೋದು ಮಾಡ್ತಿರ್ತಾರೆ ಕೆಲವು ಜನ, ಎಲ್ಲರೂ ಅಲ್ಲ. ಹಲ್ಲೆಲೂಯ. ಸೃಷ್ಟಿಕರ್ತನಾದ ದೇವರನ್ನು ನಂಬಿದ ಮೇಲೆ ನೀನು ಅವೆಲ್ಲವುಗಳಿಗೆ ಪ್ರಾಧಾನ್ಯತೆ ಕೊಡುವಂಥದ್ದು ಅವಶ್ಯಕತೆ ಇಲ್ಲ. ನಿನ್ನ ಜೀವಿತದಲ್ಲಿ ಬಿಡುಗಡೆ ಕೊಡುವಂಥದ್ದು ಯಾವುದ್ರಿ? ಪ್ರಾರ್ಥನೆ. ಹಲ್ಲೆಲೂಯ. ಪ್ರಾರ್ಥನೆ, ವಾಕ್ಯ ಕೇಳಬೇಕು, ಪ್ರಾರ್ಥನೆಯನ್ನು ನೀನು ಮಾಡುವವನಾಗಬೇಕು. ದೇವರ ಆಲಯವನ್ನು ನಿನ್ನಲ್ಲಿ ನೀನು ಕಟ್ಟಿಕೊಳ್ಳಬೇಕು, ಶಿಲುಬೆಯ ಬಳಿಗೆ ನೀನು ಬರುವವನಾಗಬೇಕು. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸಂಜೆ ವೇಳೆಯಲ್ಲಿ ಇಸಾಕನು ಧ್ಯಾನ ಮಾಡುವುದಕ್ಕೋಸ್ಕರವಾಗಿ, ಪ್ರಾರ್ಥನೆ ಮಾಡುವುದಕ್ಕೋಸ್ಕರವಾಗಿ ಆತನು ತನ್ನ ಹೊಲಕ್ಕೆ ಹೋದಂಥ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಇಸಾಕನು ಬೆಳೆಯನ್ನು ಬಿತ್ತಿದಂಥ ಸಮಯದಲ್ಲಿ 100ರಷ್ಟು ಬೆಳೆಯನ್ನು ಆತನು ಹೊಂದಿಕೊಂಡ, ಬೀಜಗಳನ್ನು ಹಾಕಿದ 100ರಷ್ಟು ಬೆಳೆಯನ್ನು ಹೊಂದಿಕೊಂಡ ಪ್ರಿಯರೇ. ಯಾಕಂದರೆ ಇಸಾಕನ ದೇವರಿಗೆ ಪ್ರಥಮವಾದ ಸ್ಥಾನವನ್ನು ಕೊಟ್ಟಿದ್ದ ಪ್ರಿಯರೇ. ಅದರ ಸಲುವಾಗಿ ಯಾರು ದೇವರಿಗೆ ಪ್ರಥಮ ಸ್ಥಾನವನ್ನು ಕೊಡ್ತಾರೋ ದೇವರು ಅವ್ರನ್ನ ಯಾವತ್ತೂ ಕೂಡ ಏನು ಮಾಡಲ್ಲ, ಕೈ ಬಿಡೋದಿಲ್ಲ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಆತನು ಎಲ್ಲರನ್ನ ರಕ್ಷಿಸುವಂಥ ದೇವರಾಗಿದ್ದಾನೆ, ಕಾಯುವಂಥ ದೇವರಾಗಿದ್ದಾನೆ. ಆದರೆ ನಮ್ಮ ನಂಬಿಕೆ ಏನಾಗಿಬಿಡುತ್ತೆ ರೀ, ಅವ್ರು ಒಂದು ಮಾತು ಹೇಳಿದ್ರೆ ಅವ್ರ ಕಡೆ ಅವ್ರು ಹೇಳ್ದಂಗೆ ಕೇಳೋದು, ಇವ್ರೊಂದು ಮಾತು ಹೇಳಿದ್ರೆ ಇವ್ರು ಹೇಳ್ದಂಗೆ ಕೇಳೋದು, ಇನ್ನೊಬ್ರೊಂದು ಮಾತು ಹೇಳಿದ್ರೆ ಚಲೋ ಆಗುತ್ತಾ ಅಂತೇಳಿ ಯಾರಾದ್ರೂ ಹೇಳ್ಬಿಟ್ರೆ ಅವರೆಲ್ಲ ಕಡೆಗೆ ಹೋಗ್ಬಿಡ್ತಾರೆ, ಅಲ್ಲಿ ಚಲೋನೇ ಆಗಿರೋದು. ಹಲ್ಲೆಲೂಯ. ಚಲೋ ಆಗಿರಲ್ಲ, ಅಲ್ಲಿ ನೀನು ದುಡ್ಡು ಕಳ್ಕೊಂಡಿರುತ್ತೆ, ನಿನಗೆ ಏನೆಲ್ಲ ಹಾನಿ ಆಗಿರುತ್ತೆ, ಅದನ್ನು ನೀನು ಏನು ಮಾಡಿರಲ್ಲ, ಗ್ರಹಿಸಿರಲ್ಲ. ಯೇಸು ಕ್ರಿಸ್ತನ ಬಳಿಗೆ ಬಂದರೆ ಮಾತ್ರ ನಿನ್ನ ಜೀವಿತವನ್ನು ಆತನ ಏನು ಮಾಡ್ತಾನೆ, ಸರಿ ಮಾಡುವವನಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯ. ಇದರಂಗೆ ಈ ಚಿಕ್ಕಲಪುರಿ ಅಂತೇಳಿ ಹೆಂಗೈತೆ ಗ್ರಾಮ, ಆ ಒಂದು ಗ್ರಾಮ ಪ್ರಿಯರೇ, ಆಂಧ್ರ ಪ್ರದೇಶದಲ್ಲಿರ್ತಕ್ಕಂಥ ಒಂದು ಗ್ರಾಮ. ಆ ಗ್ರಾಮದಲ್ಲಿ ಇರುವಂಥವ್ರೆಲ್ಲರೂ ಕೂಡ ದಂಗೆಕೋರರು, ಕೊಲೆಗಾರರು, ಹಣವನ್ನು ದೋಚುವಂಥ ದೊಡ್ಡ ಕಳ್ಳರು, ಬ್ಯಾಂಕನ್ನು ಲೂಟಿ ಮಾಡುವಂಥರು, ಆ ಊರಿನಲ್ಲಿರುವಂಥವ್ರು ಎಲ್ಲರೂ ಅವರೇ. ಹಲ್ಲೆಲೂಯ. ಆದರೆ ಒಂದು ಸಾರಿ ಒಬ್ಬ ದೈವ ಸೇವಕರು ಆ ಊರಿಗೆ ಹೋದಂಥ ಸಮಯದಲ್ಲಿ, ಆ ಊರಿಗೆ ಏನು ಮಾಡ್ತಾ ಇದ್ದಾರೆ, ಊರಲ್ಲಿ ಏನು ಮಾಡ್ತಾ ಇದ್ದಾರೆ, ವಾಕ್ಯವನ್ನು ಸಾರೋದಕ್ಕೆ ಹೋದಂಥ ಸಮಯದಲ್ಲಿ ಗುಂಪಾಗಿ ಜನರು ಕೂಡಿದಾಗ ಅಲ್ಲಿರ್ತಕ್ಕಂಥ ಒಬ್ಬ ನಾಯಕ ಹೇಳ್ತಾ ಇದ್ದಾನೆ, ನಾವು ಯೇಸಪ್ಪನ ನಂಬಲ್ಲ, ಯಾಕೆ ಬಂದು ಹೇಳ್ತಾ ಇದ್ದೀರಿ, ನೀವು ಒಳ್ಳೇದು ಮಾಡಂತ ಹೇಳ್ತೀರಿ, ನಾವು ನಮ್ಮ ಜೀವಿತ ಇರೋದೇ ಕೆಟ್ಟದ್ರ ಮೇಲೆ ಇದೆ ಅಂಥೇಳಿ ಏನು ಮಾಡ್ತಾ ಇದ್ದಾರೆ, ಅವರು ವಾದಿಸ್ತಾ ಇದ್ದಾರೆ ಪ್ರೇಯರ್. ಆದರೆ ಅಯ್ಯವರು ಮಾತ್ರ ಹೇಳುವಂಥದ್ದನ್ನು ಬಿಡಲಿಲ್ಲ. ಸಂಪೂರ್ಣವಾಗಿ ಕೆಲವು ದಿವಸಗಳಾದ ಮೇಲೆ ಆ ಊರೇ ಏನಾಯಿತು, ಬದಲಾವಣೆಯಾಯಿತು. ಹಲ್ಲೆಲೂಯ. ಸ್ಟುವರ್ಟ್ಪುರಂ ಎನ್ನುವಂಥ ಊರು ಸುವಾರ್ಥಪುರಂ ಎನ್ನುವಂಥ ಊರಾಗಿ ಮಾರ್ಪಾಟು ಹೊಂದಿತು. ಯಾವ ಊರನ್ನು ಯಾರೂ ಕೂಡ ಬದಲಾಯಿಸೋದಿಲ್ಲ ಅಂತೇಳಿ ಅಂದುಕೊಂಡಿದ್ರು, ಆ ಊರಿನಲ್ಲಿರ್ತಕ್ಕಂಥ ಜನರು ದೇವರ ವಾಕ್ಯವನ್ನು, ಸೃಷ್ಟಿಕರ್ತನಾದ ದೇವರನ್ನು ವಾಕ್ಯವನ್ನು ಕೇಳಿ ಆತನ ಬಳಿಗೆ ಬಂದು ತಮ್ಮ ಜೀವಿತದಲ್ಲಿ ಆಲಯವನ್ನು ಕಟ್ಟಿಕೊಂಡು ಯಾವ ರೀತಿಯಾಗಿ ಈ ಲೋಕದಲ್ಲಿ ಜೀವಿಸಿದರೆ ಸ್ವರ್ಗ ಸಿಗುತ್ತೋ, ಪರಲೋಕ ಸಿಗುತ್ತೋ, ಅದೆಲ್ಲವನ್ನು ಅವ್ರು ಏನು ಮಾಡಿದ್ರಿ, ತಿಳಿದುಕೊಂಡ್ರು ಪ್ರಿಯರೇ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಅದ್ರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ, ಆಲಯವನ್ನು ಕಟ್ಟಬೇಕು. ಆಲಯವನ್ನು ಕಟ್ಟಿದಾಗ ನಿನಗೇನಿರುತ್ತೆ, ಸಮಾಧಾನ ಇರುತ್ತೆ. ಆಲಯವನ್ನು ಕಟ್ಟಿದಾಗ ನಿನಗೇನಿರುತ್ತೆ, ದೇವರಿಂದ ಎಲ್ಲ ಆಶೀರ್ವಾದಗಳಿರುತ್ತೆ. ಅದೇ ಹಗ್ಗಾಯನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 19ನೇ ವಚನದಲ್ಲಿ ನೋಡ್ತಾ ಇದ್ದೇವೆ. ಕೊನೆಯ ವಚನದಲ್ಲಿ, ಇದೇ ದಿವಸ ಮೊದಲುಗೊಂಡು ನಿಮ್ಮನ್ನು ಆಶೀರ್ವದಿಸುವೆನು ಎಂಬುದಾಗಿ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಅದ್ರ ಸಲುವಾಗಿ ಪ್ರಿಯರೇ, ಆಲಯವನ್ನು ಕಟ್ಟಿದಾಗ ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಇವರು ಏನೆಲ್ಲ ಹೇಳ್ತಿರ್ತಾರೆ, ಇವ್ರು ಯಾರು ನಿಮಗೆ ತಂದಾಕ್ತಾರ, ಯಾರಿಗೆ ಅವರೇ ಮಾಡ್ಕೊಬೇಕು. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಅದ್ರ ಸಲುವಾಗಿ ದೇವರ ಬಳಿಗೆ ಬಂದಾಗ ದೇವರು ಎಲ್ಲ ಅಪಾಯಗಳಿಂದ ನಿನ್ನನ್ನೇನು ಮಾಡ್ತಾರೆ, ತಪ್ಪಿಸ್ತಾರೆ. ಕೆಟ್ಟ ಗಳಿಗೆಗಳನ್ನು ನಿನ್ನಿಂದ ಏನು ಮಾಡ್ತಾರೆ, ದೂರ ಮಾಡ್ತಾರೆ. ಯಾವ ಕಾರ್ಯಗಳು ಅನುಕೂಲ ಆಗಬೇಕಾಗಿತ್ತೋ ಆ ಎಲ್ಲ ಕಾರ್ಯಗಳನ್ನು ಏನು ಮಾಡ್ತಾರೆ, ಅನುಕೂಲವಾಗುವ ಹಾಗೆ ಮಾಡ್ತಾರೆ ಪ್ರಿಯರೇ. ಅದ್ರ ಸಲುವಾಗಿ ದೇವರ ಆಲಯವನ್ನು ನೀವೇನು ಮಾಡಬೇಕು, ನಿಮ್ಮ ಜೀವಿತದಲ್ಲಿ ಕಟ್ಟಿಕೊಳ್ಳಬೇಕಾದ್ರೆ ಮೊದಲನೇದಾಗಿ ನೀವೇನು ಮಾಡಬೇಕು, ದೇವರ ಬಳಿಗೆ ಬರಬೇಕು. ಹಲ್ಲೆಲೂಯ. ದೇವರ ಬಳಿಗೆ ಬರಬೇಕಾದರೆ ನೀನು ಪರಿಪೂರ್ಣವಾಗಿ ನಿನ್ನ ಜೀವಿತವನ್ನು ದೇವರಿಗೆ ಸಮರ್ಪಣೆ ಮಾಡಿ, ಪಾಪದ ಅಂಧಕಾರದ ಜೀವಿತವೆಲ್ಲ ತೆಗೆದಿಟ್ಟು, ಈ ಲೋಕದ ಕಾರ್ಯಗಳೆಲ್ಲ ತೆಗೆದಿಟ್ಟು ಪರಿಪೂರ್ಣವಾಗಿ ಬದಲಾಗಬೇಕು. ಅಯ್ಯೋ, ನಾವು ನೋಡಿದಂಥ ಈರಮ್ಮ ರಮೇಶ್ ಇವರು ಅಲ್ಲ, ಈಗೇನಾಗಿದ್ದಾರೆ, ಬದಲಾಗಿದ್ದಾರೆ. ಅವ್ರ ಮಕ್ಕಳು ಆ ಥರ ಇಲ್ಲ, ಪರಿಪೂರ್ಣವಾಗಿ ದೇವರ ಮಾರ್ಗದಲ್ಲಿ ನಡೀತಾ ಇದ್ದಾರೆ. ಮೊದಲು ಆ ಥರ ಇದ್ದರು, ಮೊದಲು ಏನೆಲ್ಲ ಕಾರ್ಯಗಳು ಮಾಡ್ತಾಯಿದ್ರು, ವಿಗ್ರಹಗಳ ಬಳಿಗೆ ಹೋಗ್ತಾಯಿದ್ರು, ಅದು ಮಾಡ್ತಾಯಿದ್ರು, ಇದು ಮಾಡ್ತಾಯಿದ್ರು. ಆದರೆ ಈಗ ಅವರು ಆ ಥರ
ಎಲ್ಲ ಆ ಥರ ಜೀವಿಸ್ತಾ ಇಲ್ಲ. ಯಾಕಂದರೆ ಅವರು ದೇವರನ್ನು ತಿಳಿದುಕೊಂಡಿದ್ದಾರೆ. ಯಾರನ್ನಾದರೂ ಕೂಡ ನಾವು ಮರಳು ಮಾಡಿ ಆ ಕಡೆ ಈ ಕಡೆ ಕರ್ಕೊಂಡು ಹೋಗ್ಬೋದು, ಅವ್ರನ್ನ ಮಾತ್ರ ಕರ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ ಎನ್ನುವಂಥ ಸಾಕ್ಷಿಯ ಜೀವಿತವನ್ನು ನೀವು ಜೀವಿಸುವಂಥ ಮಕ್ಕಳಾಗಬೇಕು ಪ್ರಿಯರೇ. ದೇವ್ರ ವಾಕ್ಯ ಹೇಳ್ತಾ ಇದೆ, ನಮ್ಮ ಬಾದಲ್ಲಿ ಮೃತ್ಯುಂಜಯ ಮಠದ ಮೂಲಕವಾಗಿ ನಾವು ಒಂದೇ ಒಂದು ಆಸೆ ಇಟ್ಕೊಂಡಿರೋದು, ಸೃಷ್ಟಿಕರ್ತನಾದ ದೇವರನ್ನು ತಿಳಿದುಕೊಂಡ ಮೇಲೆ ಕುರಿಗಳು ಮತ್ತು ಆ ಕಡೆ ಈ ಕಡೆ ಹೋಗಬಾರ್ದು, ಕುರುಬನನ್ನು ಮಾತ್ರ ನೋಡಬೇಕು. ಆ ಒಳ್ಳೆ ಕುರುಬನು ಯಾರಾಗಿದ್ದಾರೆ? ಯೇಸು ಕ್ರಿಸ್ತನಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಕುರುಬನು ತನ್ನ ಕುರಿಗಳನ್ನು ಎಲ್ಲಿ ನಡೆಸ್ತಾನ್ರಿ? ಹಚ್ಚು ಹಸರು ಗಾವಲುಗಳಲ್ಲಿ ನಡೆಸ್ತಾರೆ. ಮರಣಕರವಾಗಿರ್ತಕ್ಕಂಥ ಸಮಯ ಬಂದಾಗ ಕುರುಬನು ಅದಕ್ಕೋಸ್ಕರವಾಗಿ ಹೋಗಿ ಏನು ಮಾಡ್ತಾನೆ? ಅದನ್ನು ಕಾಪಾಡ್ತಾನೆ ಪ್ರಿಯರೇ. ಅದ್ರ ಸಲುವಾಗಿ ಒಂದೇ ಅಂಶ ತಿಳ್ಕೊಳ್ರಿ, ನೀವು ನಿಮ್ಮ ಜೀವಿತದಲ್ಲಿ ದೇವರಿಗೆ ಆಲಯವನ್ನು ಕಟ್ಟಿಕೊಳ್ಳ್ರಿ. ಒಂದು ವೇಳೆ ಯಾರು ಆಲಯವನ್ನು ಕಟ್ಕೊಂಡಿರಲ್ಲ, ರಕ್ಷಣೆ ಹೊಂದಿದ್ದೀರಲ್ಲ, ದೀಕ್ಷಾ ಸ್ನಾನ ಹೊಂದಿದ್ದೀರಲ್ಲ, ಪುನಃ ಒಂದು ವೇಳೆ ಹಾಳು ದಿಬ್ಬಗಳನ್ನಾಗಿ ಮಾಡಿಕೊಂಡಿದ್ರೆ ಅಲ್ಲಿರುವಂಥ ಎಲ್ಲ ಕಸವನ್ನು ತೆಗೆದುಹಾಕ್ಕೊಳ್ರಿ. ಪುನಃ ವಾಕ್ಯದ ಮೂಲಕವಾಗಿ ನೀವೇನು ಮಾಡಬೇಕು? ದೇವರ ಬಳಿಗೆ ಬರಬೇಕು. ಅನೇಕರು ಹೆಂಗಿರ್ತಾರೆ ಅಂದರೆ, ಒಂದು ಸಾರಿ ಒಬ್ಬ ವ್ಯಕ್ತಿ ಭಾಳ ಭಯದಲ್ಲಿ ಭಕ್ತಿಯಲ್ಲಿ ಜೀವಿಸ್ತಾ ಇದ್ದ, ದೇವರ ಮಾರ್ಗದಲ್ಲಿ ನಡೀತಾ ಇದ್ದ. ಆತನು ಪಾಪದಲ್ಲಿರ್ತಕ್ಕಂಥ ಆತನನ್ನು ದೇವರ ಮಾರ್ಗದಲ್ಲಿ ದೈವ ಸೇವಕ ನಡೆಸಿದಂಥ ಸಮಯದಲ್ಲಿ ಕೆಲವು ದಿವಸಗಳಾದಮೇಲೆ ಮತ್ತೆ ಹಿಂದಿನ ಆಲೋಚನೆಗಳು ಬಂದು, ಆ ವ್ಯಕ್ತಿಗೆ ಪಾಪದ ಆಲೋಚನೆಗಳು ಬಂದು ವಿಗ್ರಹಾರಾಧನೆ ಕಡೆಗೆ ಹೋಗುವಂಥ ಮನಸ್ಸಾಯಿತು. ಆಲಯಕ್ಕೆ ಬರುವಂಥದ್ದನ್ನು ಆತ ಬಿಟ್ಟ ಪ್ರೇರ. ವೈಮನಸ್ಸುಗಳು, ಎರಡು ಮನಸ್ಸುಗಳು, ಈ ಕಡೆ ದೇವ್ರನ್ನೂ ಬೇಕಂತಾನೆ, ಆ ಕಡೆ ದೆವ್ವದ ಕಾರ್ಯಗಳು ಕೂಡ ಬೇಕಂತಾನೆ ಪ್ರೇರ. ಹೀಗೆ ಇರಬೇಕಾದ್ರೆ ಒಂದು ಸಾರಿ ಏನಾಗುತ್ತಂದರೆ, ಆಲಯಕ್ಕೆ ಬರುವಂಥದ್ದನ್ನೇ ಬಿಟ್ಟಿರ್ತಕ್ಕಂಥ ಆ ವ್ಯಕ್ತಿಯ ಬಳಿಗೆ ಆತನನ್ನು ಹುಡುಕೊಂಡು ದೈವ ಸೇವಕರು ಹೋದರು ಪ್ರೇರ. ಒಳ್ಳೆ ಚಳಿಗಾಲ ಆ ಸಮಯ. ಹಲ್ಲೆಲೂಯಾ. ಮುಂಜಾನೆಯ ಸಮಯದಲ್ಲಿ ದೈವ ಸೇವಕರು ಹೋದಂಥ ಸಮಯದಲ್ಲಿ ಅವಾಗ ಆ ವ್ಯಕ್ತಿಯ ಸಂಗಡ ಮಾತಾಡ್ತಾ ಇರಬೇಕಾದ್ರೆ ಆ ವ್ಯಕ್ತಿ ಏನು ಮಾಡ್ತಾ ಇದ್ದ? ಚಳಿ ಕಾಸ್ತಾ ಇದ್ದ. ಏನು ಕಾಸ್ತಾ ಇದ್ನ ರೀ? ಚಳಿ ಕಾಸ್ತಾ ಇದ್ದ. ಚಳಿ ಕಾಸುವಂಥ ಸಮಯದಲ್ಲಿ ದೈವ ಸೇವಕರನ್ನು ನೋಡಿ ಸ್ವಲ್ಪ ಭಯಪಟ್ಟು ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡು, ಅಯ್ಯೋ ರೀ ನಮಸ್ಕಾರ ರೀ, ಪ್ರೈಸ್ ಲಾರ್ಡ್ ರೀ ಅಂತ ಎಲ್ಲ ಕಾಮನಾಗಿ ಹೆಂಗೆ ಹೇಳ್ತಾರೆ ಅದರಂಗೆ ಆತನು ಕೂಡ ಹೇಳಿದ. ಅಯ್ಯವರು ಕೇಳಿದ್ರು, ಯಾಕೆ ಸಭೆಗೆ ಬರ್ತಾ ಇಲ್ಲ, ಯಾಕೆ ದೇವರನ್ನ ಬಿಟ್ಟು ಮತ್ತೆ ದೇವರೆಲ್ಲದವುಗಳ ಕಡೆಗೆ ಹೋಗ್ತಾ ಇದ್ದಿ? ಇಲ್ಲ ರೀ, ಅದು ಇದು ಎಲ್ಲ ಹೇಳಿದ ನಂತರ ಒಂದೇ ಒಂದು ವಿಷಯವನ್ನು ಅಯ್ಯವರು ಹೇಳಿದರು ಪ್ರೇಯರ್. ಏನಂತೇಳಿ ಅಂದರೆ, ಚಳಿ ಕಾಸ್ತಾ ಇದ್ನಲ್ಲ ಕಟ್ಟಿಗೆಗಳು ಹಾಕಿ, ಆ ಕಟ್ಟಿಗೆಯನ್ನು ತೆಗೆದು ಏನು ಮಾಡಿದ್ರು? ಅಯ್ಯವರು ಒಂದು ಕಟ್ಟಿಗೆ ತೆಗೆದು ಸೈಡ್ಗೆ ಎತ್ತಿಟ್ರು ಪ್ರೇಯರ್. ಎತ್ತಿಟ್ಟ ಮೇಲೆ ಆ ಕಟ್ಟಿಗೆ ಏನಾಯಿತು? ಉರಿದು ಏನಾಗ್ಬಿಡ್ತು? ಅರಿವಿತು. ಯಾಕೆ ಅರಿವಿತದು? ಹಲ್ಲೆಲೂಯಾ. ಅದಕ್ಕೆ ಬೆಂಕಿ ಇಲ್ಲದ ಹಾಗೆ ಆಗ್ಬಿಡ್ತು. ಕುಮಾರನೇ, ನೀನು ಕೂಡ ಒಂದು ವೇಳೆ ಸಭೆಯಲ್ಲಿ ಇಲ್ಲದೆ ಹೋದರೆ ನೀನೇನಾಗ್ತೀಯಾ? ಹಾರಿ ಹೋಗ್ಬಿಡ್ತೀಯ, ನಂದಿ ಹೋಗ್ಬಿಡ್ತೀಯ. ಲೋಕದ ಕಾರ್ಯಗಳಲ್ಲಿದ್ದರೆ ನೀನು ಪುನಃ ನಿನ್ನ ನರಕದ ಕಡೆಗೇ ನೀನು ಹೋಗ್ಬಿಡ್ತೀಯ. ಅದ್ರ ಸಲುವಾಗಿ ಆ ರೀತಿಯಾಗಿ ಆಗಬಾರ್ದು ಅಂತೇಳಿ ಹೇಳಿದಾಗ ಆ ಕುಮಾರ ಪುನಃ ಬಿದ್ದು ಹೋದಂಥವನು ಪುನಃ ದೇವರ ಬಳಿಗೆ ಬಂದು ಸಭೆಯಲ್ಲಿ ಏನು ಮಾಡಿದ್ನಾರಿ? ಒಬ್ಬ ವ್ಯಕ್ತಿಯಾಗಿ ಒಳ್ಳೆಯ ಜೀವಿತವನ್ನು ಕಟ್ಟಿಕೊಂಡ ಪ್ರೇಯರ್. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ಆಲಯವನ್ನು ಕಟ್ಟಿಕೊಂಡ್ರೆ ಇದೇ ದಿವಸ ಮೊದಲುಗೊಂಡು ನಾನು ನಿಮ್ಮನ್ನು ಆಶೀರ್ವಾದ ಮಾಡ್ತೇನೆ. ಹಾಳು ದಿಬ್ಬಗಳನ್ನಾಗಿ ಮಾಡಿಕೊಂಡಿರ್ತಕ್ಕಂಥ ಆಲಯ ಸಂಪೂರ್ಣವಾಗಿ ಏನಾಗಬೇಕು? ಶುಚಿ ತುಂಬಿಕೊಳ್ಳಬೇಕು. ತಿಂಗಳಾದಮೇಲೆ ಬಂದ ಮೇಲೆ ಏನು ಮಾಡ್ತೀರಿ? ಮನೆಯೆಲ್ಲ ನೀವೇನು ಮಾಡ್ತೀರಿ? ಸ್ವಚ್ಛ ಮಾಡ್ತೀರಿ. ಹಲ್ಲೆಲೂಯಾ. ಒಂದು ವೇಳೆ ಆಲಯದಲ್ಲಿ ಹೃದಯದಲ್ಲಿ ದೇವರನ್ನು ಬಿಟ್ಟು ದೇವರಲ್ಲದವುಗಳ ಕಡೆಗೆ ಯಾವುದೋ ಒಂದು ದಿವಸ, ಅದು ಹುಣ್ಣಿಮೆ ಅಮಾವಾಸ್ಯೆ ಆಗಿರ್ಬೋದು, ಇನ್ನೊಂದು ಮುನ್ನೊಂದು ಆಗಿರ್ಬೋದು, ಅದಕ್ಕೆ ಪ್ರಾಧಾನ್ಯತೆ ಕೊಟ್ಟಿದ್ರೆ ಅವೆಲ್ಲವುಗಳನ್ನು ಏನಾಗಬೇಕು? ತೆಗೆದುಹಾಕಬೇಕು. ಎಲ್ಲ ದಿವಸಗಳು ದೇವರ ದೃಷ್ಟಿಯಲ್ಲಿ ಒಳ್ಳೆಯವೇ. ಆ ದಿವಸ ಒಳ್ಳೆಯದು, ಈ ದಿವಸ ಒಳ್ಳೆಯದು, ಅದು ಒಳ್ಳೆಯದು, ಇದು ಒಳ್ಳೆಯದು ಅಂತೇಳಿ ಯಾರೆಲ್ಲ ಏನೆಲ್ಲ ಹೇಳ್ತಾ ಇರ್ತಾರೆ ಅವ್ರಿಗೆ ಗೊತ್ತಿಲ್ಲ. ಹಲ್ಲೆಲೂಯಾ. ಅವರು ತಮ್ಮ ಹೊಟ್ಟೆಪಾಡಿಗಾಗಿ ಜೀವಿಸುವಂಥವರಾಗಿದ್ದಾರೆ ಪ್ರೇರೆ. ಎಲ್ಲ ದಿವಸಗಳು ದೇವರ ದೃಷ್ಟಿಯಲ್ಲಿ ಒಳ್ಳೆಯವೇ. ಹಲ್ಲೆಲೂಯಾ. ಈ ಸಮಯದಲ್ಲಿ ನಾವು ಮೊಣಕಾಲೂರೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರ ಆಲಯ ಕಟ್ಟಲ್ಪಟ್ಟಿದೆನಾ? ಕಟ್ಟಲ್ಪಟ್ಟ ದೇವರ ಆಲಯವನ್ನು ಪುನಃ ನೀವು ಅಶುದ್ಧಿ ಮಾಡಿಕೊಂಡಿದ್ದೀರಾ? ಆಳು ದಿಬ್ಬಗಳನ್ನಾಗಿ ಮಾಡಿಕೊಂಡಿದ್ದೀರಾ? ದೇವ್ರ ವಾಕ್ಯ ಹೇಳ್ತಾ ಇದೆ, ಮಲೆನಾಡಿಗೆ ಹೋಗಿ ಮರವನ್ನು ತಂದು ನನ್ನ ಆಲಯವನ್ನು ಕಟ್ಟಿರಿ, ನಾನು ಅದಕ್ಕೆ ಮೆಚ್ಚಿ ನನ್ನ ಪ್ರಭಾವವನ್ನು ಅಲ್ಲಿ ಪ್ರಕಾಶಗೊಳಿಸುವೆನು ಎಂಬುದಾಗಿ. ಪ್ರಿಯರೇ, ನಿಮ್ಮ ಆಲಯ ಯಾವ ರೀತಿಯಾಗಿದೆ? ಒಂದು ಸಾರಿ ಆಲೋಚನೆ ಮಾಡಿಕೊಳ್ಳ್ರಿ. ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಹಾಳು ದಿಬ್ಬಗಳನ್ನಾಗಿ ನೀವು ಮಾಡಿಕೊಳ್ಳಬೇಡಿರಿ. ದೇವರಿಗೆ ಪ್ರಥಮ ಸ್ಥಾನವನ್ನು ಕೊಟ್ಟ ಮೇಲೆ ದೇವರಲ್ಲದವುಗಳ ಕಡೆಗೆ ಅವು ಏನೂ ಕೂಡ ಅಲ್ಲ. ಒಬ್ಬ ವ್ಯಕ್ತಿ ಮಾಡಿರ್ತಕ್ಕಂಥ ವಿಷಯ ಸಂಗತಿ ವಸ್ತುವಿಗೆ ಆಕಾರ ಕೊಟ್ಟಿರುವಂಥದ್ದು, ಅದು ಸೈತಾನನ ಕೈಯಲ್ಲಿ ನಿಯಂತ್ರಣದಲ್ಲಿರುವಂಥದ್ದು. ಸೈತಾನನು ಎಲ್ಲ ಮನುಷ್ಯರಿಗೆ ಮಂಕು ಮಾಡಿ ಆತನು ಅವರೆಲ್ಲರನ್ನು ನರಕದ ಕಡೆಗೆ ಒಯ್ಯಬೇಕೆಂತೇಳಿ ಇಷ್ಟಪಟ್ಟಿದ್ದಾನೆ.
ಆದರೆ ಸೃಷ್ಟಿಕರ್ತನಾದ ದೇವರು ನಿನ್ನನ್ನು ಪರಲೋಕದ ಕಡೆಗೆ ನಡೆಸಬೇಕಂತೇಳಿ ಇಷ್ಟಪಟ್ಟಿದ್ದಾನೆ. ಯಾವುದನ್ನು ಆಯ್ಕೆ ಮಾಡಿಕೊಳ್ತೀಯಾ? ಆಲಯವನ್ನು ಕಟ್ಟಿಕೊಳ್ತೀಯಾ? ಕಟ್ಟಲ್ಪಟ್ಟ ಮೇಲೆ ಆಲಯವನ್ನು ಸರಿಯಾದ ರೀತಿಯಲ್ಲಿ ಇಟ್ಟುಕೊಳ್ತೀಯಾ? ನಿನ್ನ ಮಕ್ಕಳನ್ನು ಭಯಭಕ್ತಿಯಲ್ಲಿ ನಡೆಸ್ತೀಯಾ? ಮಕ್ಕಳೇ, ನಿಮ್ಮ ತಂದೆ ತಾಯಿಯ ಮಾತಿಗೆ ವಿಧೇಯರಾಗಿ ಅವರು ಹೇಳುವ ಮಾರ್ಗದಲ್ಲಿ ನಡೆಯಿರಿ ಎಂಬುದಾಗಿ ನಾವು ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ಕೂಡ ನಾವು ನೋಡ್ತಾ ಇದ್ದೇವೆ. ಇವತ್ತು ನಿನ್ನ ಜೀವಿತ ಯಾವ ರೀತಿ ಆಗಿದೆ? ದೇವರೆಲ್ಲದವುಗಳ ಕಡೆಗೆ ಹೋಗ್ತಾ ಇದ್ದೇನಾ? ಮನಸ್ಸು ಹಿಂದ್ಗಡೆ ಹೋಗ್ತಾ ಇದ್ದೇನಾ? ಇವತ್ತೇ ನಿರ್ಧಾರ ಮಾಡ್ಕೊ. ನೀನು ಪರಿಪೂರ್ಣವಾಗಿ ದೇವರನ್ನು ನಂಬಿದಂಥ ವ್ಯಕ್ತಿಯಾಗಿದ್ದೆ. ನಿನಗೆ ಯಾವುದೇ ಸೋಲಿಲ್ಲ. ನಿನ್ನ ಜೀವಿತವೆಲ್ಲ ಜಯ. ಹಲ್ಲೆಲೂಯಾ. ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಮಹೋನ್ನತ ಮಹಾಪರಿಶುದ್ಧನಾದ ದೇವರೇ, ಕೇಳಿದಂಥ ವಾಕ್ಯ, ಬಿತ್ತಿದಂಥ ಬೀಜ 100ರಷ್ಟು ಫಲ ಕೊಡುವಂತೆ ಸಹಾಯ ಮಾಡಿ ನಡೆಸ. ಇವರು ಅಂದುಕೊಂಡ ಎಲ್ಲ ಕಾರ್ಯಗಳನ್ನು ಸಫಲಪಡಿಸು. ಆಲಯ ಕಟ್ಟಲ್ಪಡಲಿ. ಕಟ್ಟಲ್ಪಟ್ಟ ಮೇಲೆ ನಿನ್ನಿಂದ ಬರುವಂಥ ಪ್ರತಿಯೊಂದು ಆಶೀರ್ವಾದವನ್ನು ಹೊಲದ ವಿಷಯದಲ್ಲಿ, ಮನೆಯ ವಿಷಯದಲ್ಲಿ, ಕುಟುಂಬದ ವಿಷಯದಲ್ಲಿ, ಮಕ್ಕಳ ವಿಷಯದಲ್ಲಿ, ಮಕ್ಕಳ ವಿದ್ಯಾಭ್ಯಾಸದ ವಿಷಯದಲ್ಲಿ, ಎಲ್ಲ ಕಾರ್ಯಗಳ ವಿಷಯದಲ್ಲಿ ಸ್ವಾಮಿ ನೀನು ಅನುಕೂಲ ಮಾಡಿಕೊಡುವ ದೇವರಾಗಿದೆ. ಅದ್ಭುತವಾದ ಕಾರ್ಯ ಜರುಗಿಸಯ್ಯ. ಸುರಕ್ಷತೆ ಕೊಡು ಸ್ವಾಮಿ. ಪ್ರತಿ ಶಾಂತಿ ಅಸಮಾಧಾನವೆಲ್ಲ ನೀಗಿಸಿ ಸಂಪೂರ್ಣವಾದ ಸ್ವಸ್ಥ ಸಮಾಧಾನ ಆರೋಗ್ಯವನ್ನು ಅನುಗ್ರಹ ಮಾಡಯ್ಯ. ಕರ್ತನೆ, ಇವರೆಲ್ಲರೂ ಕೇಳಿದ್ದಾರೆ ವಾಕ್ಯ. ಆ ವಾಕ್ಯದ ಪ್ರಕಾರವಾಗಿ ಇವರು ನಡೆಯಲಿಕ್ಕಾಗುವಾಗ ಅದ್ಭುತವಾದ ಕಾರ್ಯ ಜರುಗಿಸಿ ನಡೆಸ್ತಾ ಬರಬೇಕೆಂಬುದಾಗಿ ಬೇಡಿದ್ದೆಲ್ಲ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಯೇಸುವಿನ ನಾಮದಲ್ಲಿ ಹೊಂದಿದ್ದೇವೆ ಪರಮ ತಂದೆ. ಆಮೇಲೆ ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದಿರುವ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾದ ದೇವರ ಶಾಶ್ವತವಾದ ಅನ್ಯೋನ್ಯತೆ ನಡೆಸುವಿಕೆ, ಅಲಂಕರಿಸುವಿಕೆ, ಕೂಡಿ ಬಂದಿರತಕ್ಕಂಥ ನಿಮ್ಮ ಸಂಗಡಲು, ಸಕಲ ಸದ್ಭಕ್ತರ ಸಂಗಡಲು, ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಮನುಷ್ಯರ ಸಂಗಡಲು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇನ್. ಯೇಸು ರಕ್ತಕ್ಕೆ ಜಯ. ಸಕಲ ಪಾಪಗಳು ಲಯ. ಯೇಸು ರಕ್ತಕ್ಕೆ ಜಯ. ಸಕಲ ಪಾಪಗಳು ಲಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ. ಸಕಲ ಪಾಪಗಳಿಗೆ ಅನಂತ ಕಾಲ ನಾಶನ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಸ್ತೋತ್ರಂ, ಸ್ತೋತ್ರಂ, ಸ್ತೋತ್ರಂ. ಆಮೇನ್, ಆಮೇನ್, ಆಮೇನ್. ಇಂಥ ಒಳ್ಳೆ ಸಮಯದೊಳು ಯೇಸುವೇ ನಿನ್ನ ಬಳಿ ಬಂದೆವು. ನಿನ್ನ ಮಕ್ಕಳಾದ ನಾವು ನಿನ್ನನ್ನೇ ಆರಸಿ ಬಂದೆವು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನ ಕರುಣೆಯನ್ನು ತೋರಿಸು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನ ಕರುಣೆಯನ್ನು ತೋರಿಸು. ನಿನ್ನನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನು. ನಿನ್ನನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ಇವರೆಲ್ಲರನು. ಆಮೇನ್, ಆಮೇನ್, ಆಮೇನ್. बोलो यीशु क्रिस्त महाराज को जय. देवರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇನ್.